ಎಲ್ಲರೂ ಗೌರವಾರ್ಪಣ ಮಾಡಲಿದ್ದಾರೆ. ಶ್ರೀಮತಿ ಮಧುಕರ್ ಪಾಟೀಲ್ ಅವರು ವೇದಿಕೆ ಬರ್ತಾ ಇದ್ದಾರೆ. ಬನ್ನಿ ಮೇಡಮ್. ಬ್ಯಾಟ್ರಿ ರೀಚಾರ್ಜ್ ಆಗಲಿಕ್ಕೆ ಒಂದು ಮಾತು. ನಾನು ಹುಟ್ಟಿದಾಗ ನಮ್ಮ ಅಕ್ಕ ಒಂದು ಕತೆ ಓದಿದ್ರಂತೆ. ಅವಾಗ ಆ ಕಥೆಯದು ಚಂಪಕಮಲ ಅಂತ ಇರ್ತದೆ. ಚಂಪಕಮಲ ಹೆಸರು ಈಗ ನನಗನ್ನಿಸ್ತಾಳೆ ಅದ್ರಲ್ಲಿ ಒಂದು 2 ಅಕ್ಷರನ ಹೆಚ್ಚು ಕಡಿಮೆ ಮಾಡಿ ಚಂಪಕಮಾಲ ಇದ್ದು ಕಂಪನ ಮಾಲ ಅಂತ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತಾರೆ. ಯಾಕೆಂದ್ರೆ ಕೆಳಗಡೆ ಭೂಮಿ ಗಡಗಡ ಅಂತ ನಡುತ್ತಾರೆ. ಈ ಮಾತು ಯಾಕೆ ಹೇಳಿದ್ರೆ ಇದು ಕವನ ಲೋಕ ಕವನ ಮಾತು ಎಲ್ಲ ಹೊಸದು. ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ. ಧರಣಿಯಲ್ಲಿ ಕೆಲ ಜನರು ಜನಮನದಿ ನೆಲೆಸುವರು. ಧರಣಿಯಲ್ಲಿ ಕೆಲ ಜನರು ಜನಮನದಿ ನೆಲೆಸುವರು. ಗಂಧ ತೀರಿದ ತೆರದಿ ಮೆರೆಯುವವರು. ಗಂಧ ತೀರಿದ ತೆರದಿ ಮೆರೆಯುವವರು. ಇಂದಿಪ್ಪ ಜಗದಲ್ಲಿ ಸಾಲಿ ಟೀಕೆಯ ಜೀವನ ನೌಕೆ ಪುಟಲಿಟ್ಟ ಚಿನ್ನದಂತವಳು ಯಾರಿಗೆ. ಕ್ಷಮಿಸ್ರಿ, ನಾನು ಫಸ್ಟ್ ಈ ಶೀರ್ಷಿಕೆ ಹೆಸರು ಹೇಳಿಲ್ಲ. ನನ್ನ ಗಮನದ್ದು ಈ ಶೀರ್ಷಿಕೆ ಹೆಸರು ನಾನು ಇದ್ದದ್ದು ಯಾರಿಗೆ ಅಂತ. ಯಾರಿಗೆ ಅಂದ್ರೆ ಕ್ವಶನ್ ಮಾರ್ಕ್ ಅಲ್ಲ, ಯಾರಿಗೆ ಅಂದ್ರೆ ಇವಳು ಅಂತ ಇನ್ನಿಸ್ತು. ಧರಣಿಯಲ್ಲಿ ಕೆಲ ಜನರು ಜನಮನದಿ ನೆಲೆಸುವರು. ಗಂಧ ತೀರಿದ ತೆರದಿ ಮೆರೆಯುವವರು. ಇಂದಿಪ್ಪ ಜಗದಲ್ಲಿ ಸಾಲಿ ಟೀಕೆಯ ಜೀವನ ನೌಕೆ ಪುಟಲಿಟ್ಟ ಚಿನ್ನದಂತವಳು ಯಾರಿಗೆ. ಹಸಿರುಟ್ಟ ವನರಾಜಿಯ ತವರು ಪ್ರೀತಿ ಮಮತೆ ವಾತ್ಸಲ್ಯದ ತೇರು. ಹಸಿರುಟ್ಟ ವನರಾಜಿಯ ತವರು ಪ್ರೀತಿ ಮಮತೆ ವಾತ್ಸಲ್ಯದ ತೇರು. ಎಳೆದನು ಬಾಲ್ಯದ ಮೆರವಣಿಗೆ ಚಿಮ್ಮುವ ಉತ್ಸಾಹವನ್ನಿಟ್ಟು ಈ ಮುಗ್ಧೆ. ಎಳೆದನು ಬಾಲ್ಯದ ಮೆರವಣಿಗೆ ಚಿಮ್ಮುವ ಉತ್ಸಾಹವನ್ನಿಟ್ಟು ಈ ಮುಗ್ಧೆ ಭವಿಷ್ಯದ ಸುಂದರ ಪ್ರಮದೆ. ಅಕ್ಷರದ ಮೋಹದಲ್ಲಿ ಮಿಂದಿತು ಹರೆಯ ವಿದ್ಯೆಯ ದಾಹಕ್ಕೆ ಸೋತಿತು ಹೃದಯ. ಅಕ್ಷರದ ಮೋಹದಲ್ಲಿ ಮಿಂದಿತು ಹರೆಯ ವಿದ್ಯೆಯ ದಾಹಕ್ಕೆ ಸೋತಿತು ಹೃದಯ. ಜ್ಞಾನಾರ್ಜನೆಯಲ್ಲಿನ ಸತತ ತಪಸ್ಸು ಸಲ್ಲಿಸಿತು ವಿದ್ಯಾದಾನದ ರೂಪದಿ ಶ್ರೀ ಶಾರದೆಗೆ ಹವಿಸ್ಸು. ಸಲ್ಲಿಸಿತು ಸತತ ತಪಸ್ಸು ಸಲ್ಲಿಸಿತು ವಿದ್ಯಾದಾನದ ರೂಪದಿ ಶ್ರೀ ಶಾರದೆಗೆ ಹವಿಸ್ಸು. ದಣಿಯನ್ನನುಸರಿಸಿ ನಡೆದಳು ನಮ್ಮ ಚೆಲುವಿನ ಖನಿ. ದಣಿಯನ್ನನುಸರಿಸಿ ನಡೆದಳು ನಮ್ಮ ಚೆಲುವಿನ ಖನಿ. ಆದಳು ನಲ್ಲನ ಜೀವ ತರಂಗಿಣಿ. ಆದಳು ನಲ್ಲನ ಜೀವ ತರಂಗಿಣಿ. ನೀಡೆ ಅವರ ಧ್ಯೇಯೋದ್ದೇಶಗಳಿಗೆ ತನ್ನ ಹೆಗಲು. ನೀಡೆ ಅವರ ಧ್ಯೇಯೋದ್ದೇಶಗಳಿಗೆ ತನ್ನ ಹೆಗಲು. ಹೋದಲ್ಲೆಲ್ಲ ಪಚ್ಚೆ ಪೈರುಗಳು ಮಿಗಿಲು. ಹೋದಲ್ಲೆಲ್ಲ ಪಚ್ಚೆ ಪೈರುಗಳು ಮಿಗಿಲು. ಗಮ್ಯ ನಿಲುಕುವಲಿ ಕಠಿಣ ಸೋಪಾನ. ಹೆಜ್ಜೆ ಹೆಜ್ಜೆಗೂ 7 ಬೀಳುಗಳ ನರ್ತನ. ಗಮ್ಯ ನಿಲುಕುವಲಿ ಕಠಿಣ ಸೋಪಾನ. ಹೆಜ್ಜೆ ಹೆಜ್ಜೆಗೂ 7 ಬೀಳುಗಳ ನರ್ತನ. ಪ್ರತಿ ಮಜಲಿನಲ್ಲಿ ಸಾಧನೆಯ ಮೌಕ್ತಿಕ ಅಪ್ಯಾಯಮಾನ. ಪ್ರತಿ ಮಜಲಿನಲ್ಲಿ ಸಾಧನೆಯ ಮೌಕ್ತಿಕ ಅಪ್ಯಾಯಮಾನ. ಅಣಿಮುತ್ತುಗಳ ಹಾರವಾಗಿಹುದು ಶೋಭಾಯಮಾನ. ಅಣಿಮುತ್ತುಗಳ ಹಾರವಾಗಿಹುದು ಶೋಭಾಯಮಾನ. ತಾಯಿ ತಾಯಿ ಗದಿಕ ತಾಯಿ. ಸಖಿ ಸಖಿ ಗದಿಕ ಸಖಿ. ತಾಯಿ ತಾಯಿ ಗದಿಕ ತಾಯಿ. ಸಖಿ ಸಖಿ ಗದಿಕ ಸಖಿ. ಕಕ್ಕುಲತೆ ಮಮತೆಗಳ ಒಡಲಿನವಳು. ಕಕ್ಕುಲತೆ ಮಮತೆಗಳ ಒಡಲಿನವಳು. ಹೊತ್ತಿಸೆ ಎಲ್ಲರ ಮನದಲ್ಲಿ ಕನಸುಗಳ ಕಿಚ್ಚು. ಹೊತ್ತಿಸೆ ಎಲ್ಲರ ಮನದಲ್ಲಿ ಕನಸುಗಳ ಕಿಚ್ಚು. ಎಲ್ಲರಿಗೂ ಅಚ್ಚುಮೆಚ್ಚು ಈ ರೇಷ್ಮೆಯ ಕುಚ್ಚು. ಎಲ್ಲರಿಗೂ ಅಚ್ಚುಮೆಚ್ಚು ಈ ರೇಷ್ಮೆಯ ಕುಚ್ಚು. ದೇವನೊಲುಮೆಯ ಮುದ್ರೆ ಕನಸುಗಳ ಸಾಕಾರ. ದೇವನೊಲುಮೆಯ ಮುದ್ರೆ ಕನಸುಗಳ ಸಾಕಾರ. ಬೆಂಬಿಡದೆ ಕಾಪಾಡಿತು ಹಾರೈಕೆಯ ಮಹಾಪೂರ. ಬೆಂಬಿಡದೆ ಕಾಪಾಡಿತು
ಇದು ನನ್ನ ಪ್ರೀತಿಯ ಕಿರುಕಾಣಿ. ಮಾಲತಿ ಮೇಡಮ್ ಅವರಿಗೆ ಧನ್ಯವಾದ. ವಿಜಯವಾಣಿ ದಿನಪತ್ರಿಕೆಯ ಸುದ್ದಿ ಸಂಪಾದಕರಾದ ಹಾಗೂ ಸಾಹಿತಿಗಳಾದ ಸನ್ಮಾನ್ಯ ಶ್ರೀ ರಾಜಶೇಖರ್ ಜೋಗಿಮನೆಯವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಸರ್, ವೇದಿಕೆಗೆ ಬನ್ನಿ. ಬರಲಿ, ದೊಡ್ಡ ಚಪ್ಪಾಳೆ. ವಿಜಯವಾಣಿ ಪತ್ರಿಕೆಯ ಬಗ್ಗೆ ಸಾಕಷ್ಟು ನಂಬರ್ 1 ಪತ್ರಿಕೆ ಅಂತ ನಮಗೆ ಗುರುತಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ. ಅಂತಹ ದೊಡ್ಡ ಹಿರಿಯ ಸಂಸ್ಥಾಪಕ ಇವರು, ಸುದ್ದಿ ಸಂಪಾದಕರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಸರ್, ಬರಲಿ, ದೊಡ್ಡ ಚಪ್ಪಾಳೆ. ಗೀತಾ ಮೇಡಮ್ ಹೂಗುಚ್ಛ ಕೊಡೋದ್ರ ಮುಖಾಂತರ ಸ್ವಾಗತಿಸಬೇಕಾಗಿ ವಿನಂತಿ. ಅವಾಗಲೇ ವೇದಿಕೆ ಕರೀಬೇಕಾಗಿತ್ತು. ಅವ್ರು ಬಂದಿಲ್ಲ ಅಂತ ಅವರು ಇವರು ತಿಳ್ಕೊಂಡು ಗೊತ್ತಾಗ್ತದೆ. ಅವ್ರ ಕಡೆಯಿಂದ ರಾಜಶೇಖರ್ ಹೆಗ್ಡೆ ಅವರು ನಮಗೆ ಕವನ ಪ್ರಕಟ ಪುಸ್ತಕ ಪ್ರಕಟಣೆಗೆ ತುಂಬ ಹಿನ್ನೆಲೆಯಲ್ಲಿ ಸಹಾಯ ಮಾಡಿದ್ದಾರೆ. ನಾನು ಪ್ರಕಟಣೆ ಮಾಡಬೇಕು ಅಂತ ಮನಸ್ಸು ಮಾಡಿದಾಗ ಹೆಗ್ಡೆ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ನಾವೇನು ಯಾವತ್ತೂ ಪುಸ್ತಕ ಪ್ರಕಟಣೆ ಮಾಡಿಲ್ಲ, ಒಂದು ಪ್ರಿನ್ಸಿ ಕೂಡ ಒಂದು ಕವನ ಕೂಡ ಕಳಿಸ್ತಾ ಹೋಗಿಲ್ಲ ನಾನು ಪೇಪರಿಗೆ. ಯಾವುದಕ್ಕೂ ನಾನು ಹೇಳಿದ ತಕ್ಷಣನೇ ಅವರು ಅವರ ಮನೆಯವರು ಅವ್ರು ಮೇಡಮ್ ಇವಾಗ ಏನು ಯೋಚನೆ ಮಾಡಬೇಡಿ, ನಮ್ಮ ಮನೆಯವ್ರಿಗೆ ಹೇಳಿ ನಾನು ನಿಮಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಪ್ರಿಂಟ್ ಮಾಡಲಿಕ್ಕೆ ಅಂತ ಹೇಳಿದ್ರು. ಅವರು ಹೆಗ್ಡೆ ಸರ್ ನನಗೆ ಅವ್ರ ಸ್ನೇಹಿತರು ಅಣಕು ರಾಮನಾಥ್ರ ಒಂದು ಪರಿಚಯ ಮಾಡಿಸಿ ಅವ್ರ ಮೂಲಕ ನನಗೆ ಪುಸ್ತಕ ಪ್ರಕಟಣೆಗೆ ತುಂಬ ಸಹಕಾರ ಕೊಟ್ಟರು. ಅವರ ಅಣಕು ರಾಮನಾಥ್ ಅವರು ಇವತ್ತು ಬಂದಿಲ್ಲ, ಅವರಿಗೂ ಮತ್ತೆ ಹೆಗ್ಡೆ ಸರ್ ಅವರಿಗೂ ನಾನು ತುಂಬ ಕೃತಜ್ಞತೆಯಿಂದ ಈ ವೇದಿಕೆ ಮೂಲಕ ಅರ್ಪಿಸ್ತೀನಿ, ಹೇಳಿ ಬಯಸ್ತೀನಿ. ಧನ್ಯವಾದ. ಮುಂದೆ ಕವನ ವಾಚವನ್ನ ಮಾಡಲಿದ್ದಾರೆ ಶ್ರೀಮತಿ ಸುಮಾ ಕಳಶಾಪುರ ಅವರು. ಎಲ್ಲರಿಗೂ ನಮಸ್ಕಾರ. ಕಳೆದ ಜುಲೈ 2ನೇ ತಾರೀಕು ನಮ್ಮ ಕಥಾಗುಚ್ಛದ 6ನೇ ವರ್ಷದ ವಾರ್ಷಿಕೋತ್ಸವ ಆಯಿತು. ಆ ಸಂದರ್ಭದಲ್ಲಿ ಲತಾ ಜೋಶಿಯವರು ಒಂದು ಮಾತು ಹೇಳಿದರು, ಈ ಬಾರಿಯಿಂದ ಕಥಾಗುಚ್ಛದ ಸದಸ್ಯರಾಗಿ ಮತ್ತೆ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂತಹ ನಮ್ಮ ಸದಸ್ಯರನ್ನು ಗುರುತಿಸಿ ಗೌರವಿಸೋಣ ಅಂತ ಹೇಳಿದೆ. ಹಾಗೆ ಅಂತ ನಾವು ಮಾತಾಡಿಕೊಂಡಾಗ ಮೊದಲು ಬಂದ ಹೆಸರೇ ಶ್ರೀಮತಿ ಗೀತಾ ಶ್ರೀಪಾದ ಸ್ವಾಮಿ ಅವರಿಂದ. ನನಗೆ ವೈಯಕ್ತಿಕವಾಗಿ ಹೆಚ್ಚಿನ ಪರಿಚಯ ಇರಲಿಲ್ಲ, ಆದರೆ ಲತಾ ಜೋಶಿಯವರ ಬಾಯಿಂದ ಇವರನ್ನು ತುಂಬ ಪರಿಚಯ ಮಾಡಿಕೊಂಡಿದ್ದೀರಿ. ಈ ದಿನ ಇವರನ್ನು ನೋಡುವಂತಹ, ಇವರ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಒಂದು ಸುಕೃತ ನನ್ನದಾಯಿತು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಒಬ್ಬ ಮಹಿಳೆ ಅನೇಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ನನಗೊಂದು ಗೌರವ ಸ್ಥಾನವನ್ನು ಕೊಟ್ಟಿರುವಂತಹ ಗೀತಾ ಶ್ರೀಪಾದ ಸ್ವಾಮಿ ಅವರಿಗೆ ವಂದಿಸುತ್ತಾ ನನ್ನ ಒಂದು ಕವನವನ್ನು, ಅನುಮಾನಿತ ಕವನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ. ನಾನು ಬದಲಾಗುತ್ತಿದ್ದೇನೆ. 60 ವಯಸ್ಸು ದಾಟಿದ ಸ್ನೇಹಿತರೊಬ್ಬರನ್ನ ಕೇಳಿದೆ, ಬದಲಾವಣೆ ಅಂದರೇನು?
ಹೌದು, ನಾನು ಬದಲಾಗುತ್ತಿದ್ದೇನೆ. ನನ್ನ ಪಾಲಕರು, ನನ್ನ ಒಡ ಹುಟ್ಟಿದವರು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸ್ನೇಹಿತರು ಇವರನ್ನೆಲ್ಲ ಬಹುವಾಗಿ ಪ್ರೀತಿಸಿದೆ. ಈಗ ನನ್ನನ್ನು ನಾನು ಪ್ರೀತಿಸಿಕೊಳ್ಳುವುದನ್ನು ಕಲಿಯುತ್ತಿದ್ದೇನೆ. ನಾನು ಬದಲಾಗುತ್ತಿದ್ದೇನೆ. ಹೌದು, ನಾನು ಬದಲಾಗುತ್ತಿದ್ದೇನೆ. ನನಗೀಗ ಅರಿವಾಗಿದೆ, ನಾನೇ ಪ್ರಪಂಚವಲ್ಲ, ಪ್ರಪಂಚ ನನ್ನ ಮೇಲೆ ಅವಲಂಬಿತವಾಗಿಲ್ಲ. ಹೌದು, ನಾನು ಬದಲಾಗುತ್ತಿದ್ದೇನೆ. ತರಕಾರಿಯವರೊಡನೆ, ಹಣ್ಣಿನವರೊಡನೆ ಚೌಕಾಸಿ ಮಾಡುವುದನ್ನು ನಿಲ್ಲಿಸಿದ್ದೇನೆ. ಈ ಕೊಂಚ ಹಣ ಹೋದರೆ ನನಗೇನು ನಷ್ಟ ಇಲ್ಲ. ಬದಲಾಗಿ ಆ ಬಡವನ ಮಗಳ ಶಾಲೆಯ ಶುಲ್ಕವಾಗಬಹುದು. ಹೌದು, ನಾನು ಬದಲಾಗುತ್ತಿದ್ದೇನೆ. ಟ್ಯಾಕ್ಸಿಯವನಿಗೆ ಕೊಟ್ಟ ಹಣದಲ್ಲಿ ಚಿಲ್ಲರೆಗಾಗಿ ಕಾಯುವುದಿಲ್ಲ. ನನಗಿಂತ ಆತ ಬಹಳ ಪರಿಶ್ರಮಿಯಾಗಬಹುದು. ನಾ ಕೊಡುವ ಕೊಂಚ ಹಣದಿಂದ ಅವನ ಮುಖದಲ್ಲಿ ನಗು ಮಿಂಚಿದರೆ ಸಾರ್ಥಕ ಭಾವನೆ ನನಗಾಗುತ್ತದೆ. ಹೌದು, ನಾನು ಬದಲಾಗುತ್ತಿದ್ದೇನೆ. ದೊಡ್ಡವರು ಉತ್ಸಾಹದಿಂದ ಹೇಳುವ ಕಥೆಯನ್ನ ಈ ಮೊದಲೇ ನನಗೆ ಗೊತ್ತಿದೆ ಎಂದು ಹೇಳುವುದನ್ನ ನಿಲ್ಲಿಸಿದ್ದೇನೆ. ಯಾರಿಗೆ ಗೊತ್ತಿಲ್ಲ, ಆ ಕಥೆಯಿಂದ ಅವರ ಸವಿನೆನಪುಗಳು ಮರಳಬಹುದಲ್ಲವೇ? ಹೌದು, ನಾನು ಬದಲಾಗುತ್ತಿದ್ದೇನೆ. ಒಬ್ಬಾತ ಮಾಡುತ್ತಿರುವುದು ತಪ್ಪೆಂದು ತಿಳಿದರೂ ನಾನು ಸರಿಪಡಿಸಲು ಹೋಗುವುದಿಲ್ಲ. ಪ್ರತಿಯೊಬ್ಬರ ತಪ್ಪನ್ನು ಸರಿಪಡಿಸುವ ಹೊಣೆ ನನ್ನದಲ್ಲ. ಶಿಸ್ತು ಅಚ್ಚುಕಟ್ಟಿಗಿಂತ ಶಾಂತಿ ಮುಖ್ಯವೆಂದು ತಿಳಿದಿದ್ದೇನೆ. ಹೌದು, ನಾನು ಬದಲಾಗುತ್ತಿದ್ದೇನೆ. ಹೌದು, ನಾನು ಬದಲಾಗುತ್ತಿದ್ದೇನೆ. ನಾನು ಉದಾರವಾಗಿ ಹೊಗಳುತ್ತೇನೆ. ಇದು ಅವರ ಉತ್ಸಾಹ ಇಮ್ಮಡಿಗೊಳಿಸುವುದಲ್ಲದೆ ನನಗೂ ತೃಪ್ತಿಯನ್ನು ತಂದುಕೊಡುತ್ತಿದೆ. ನಾನು ಬದಲಾಗುತ್ತಿದ್ದೇನೆ. ಹೌದು, ನಾನು ಬದಲಾಗುತ್ತಿದ್ದೇನೆ. ನನ್ನ ಶರ್ಟ್ ಮೇಲೆ ಯಾರಾದರೂ ಹೆಸರೆರಿಸಿದರೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಬಾಹ್ಯ ಸೌಂದರ್ಯಕ್ಕಿಂತ ವ್ಯಕ್ತಿತ್ವ ಮುಖ್ಯ ಎಂದು ತಿಳಿದಿದ್ದೇನೆ. ಹೌದು, ನಾನು ಬದಲಾಗುತ್ತಿದ್ದೇನೆ. ಕೊಡಕು ರಾಜಕೀಯದ ವಿಚಾರವಾಗಿ ನನ್ನನ್ನು ಸೇರಿಸಿ ಅವಹೇಳನ ಮಾಡಿದರೆ ನಾನು ಶಾಂತವಾಗಿರುತ್ತೇನೆ. ಏಕೆಂದರೆ ರಾಜಕೀಯದ ಪಗಡೆಯಾಟದಲ್ಲಿ ನಾನು ಕಾಯುವನ ದಾಳವು ಅಲ್ಲವೇ ಅಲ್ಲ. ಹೌದು, ನಾನು ಬದಲಾಗುತ್ತಿದ್ದೇನೆ. ನಾನು ಬದಲಾಗುತ್ತಿದ್ದೇನೆ. ಸಂಬಂಧಗಳನ್ನ ಕಡಿದುಕೊಳ್ಳುವುದಕ್ಕಿಂತ ಅಹಂಕಾರವನ್ನು ತೊರೆಯುವುದನ್ನ ಕಲಿಯುತ್ತಿದ್ದೇನೆ. ಅಹಂಕಾರವನ್ನ ತೊರೆಯುವುದನ್ನು ಕಲಿಯುತ್ತಿದ್ದೇನೆ. ಅಹಂಕಾರಕ್ಕೆ ಒಂಟಿತನದ ನಂಟಿದೆ. ಸಂಬಂಧಗಳು ನಮ್ಮನ್ನು ಅಂಟಿಸುತ್ತವೆ. ಹೌದು, ನಾನು ಬದಲಾಗುತ್ತಿದ್ದೇನೆ. ನನಗೆ ಸಂತೋಷ ಕೊಡುವ ಕೆಲಸವನ್ನಷ್ಟೇ ಸದಾ ಮಾಡುತ್ತೇನೆ. ನನ್ನ ಸಂತೋಷಕ್ಕೆ ನಾನೇ ಕಾರಣ, ನಾನೇ ಅದರ ಯಜಮಾನ. ಹೌದು, ನಾನು ಬದಲಾಗುತ್ತೇನೆ. ಧನ್ಯವಾದಗಳು. ಇದು ನನ್ನ ಮೊಟ್ಟ ಮೊದಲ ಕವನ ವಾಚನ. ಪ್ರೋತ್ಸಾಹ ನೀಡಿದ್ದಕ್ಕೆ ಪರಿಸ್ಥಿತಿ ಬದಲಾಯಿಸಬೇಡಿ, ಮನಸ್ಥಿತಿನ ಬದಲಾಯಿಸಿ ಅಂತ ಬಹಳ ಅದ್ಭುತವಾಗಿ ಕವನ ವಾಚನ ಮಾಡಿದಂತಹ ಸುಮಾ ಕಳಶಾಪುರ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಮುಂದೆ ಕಥಾಗುಚ್ಛದ ಸಂಸ್ಥಾಪಕಿ ಲತಾ ಜೋಶಿ ಮೇಡಮ್ ಅವರು ಕವನ ವಾಚನ ಮಾಡಲಿದ್ದಾರೆ. ಬರಲಿ ದೊಡ್ಡ ಚಪ್ಪಾಳೆ. ಮೈಕ್ ಆಫ್ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರ ಪ್ರೀತಿಯ ನೆಚ್ಚಿನ ಶ್ರೀಮತಿ ಗೀತಾ ಶ್ರೀಪಾದ ಸ್ವಾಮಿಯವರು ನಮಗೂ ಕೂಡ ಸುಪರಿಚಿತರು. ನಮ್ಮ ಕಥಾ
ಕಥಾಗುಚ್ಛದ ಚಟುವಟಿಕೆಯ ಸದಸ್ಯರು, ಅಲ್ಲದೆ ನನ್ನ ಆತ್ಮೀಯ ಗೀತಕ್ಕಾರರಿಗೆ ಸಂಬಂಧಿಸುವಂತಹ ಒಂದು ಹುನ್ಮನದ ಗೆಳತಿ ಅಂತ ಹೇಳ್ಬೋದು. ನನಗೆ ಒಂದು 15 ದಿನದಿಂದ ಫೋನ್ ಮಾಡಿ ಕಥಾಗುಚ್ಛದಿಂದ ಸದಸ್ಯರ ಕವನಗಳನ್ನು ವಾಚಿಸುವಂತಹ ಒಂದು ಸೌಭಾಗ್ಯವನ್ನು ನನಗೆ ಕೊಡಿ ಲತಾ ಅಂತ ಅವ್ರು ಕೇಳ್ಕೊಂಡಾಗ, ಅದು ನಿಮ್ಮದಲ್ಲ ಸೌಭಾಗ್ಯ, ನಮ್ಮ ಕಥಾಗುಚ್ಛದ ಸದಸ್ಯರದು ಅಂತ ನಾನು ಹೇಳಿ ಕೆಲವು ಜನರನ್ನ ನಾನು ಫೋನ್ ಮತ್ತು ಮೆಸೇಜ್ ಮಾಡಿ ಆಹ್ವಾನಿಸಿದೆ. ಯಾಕಂದ್ರೆ ನಮ್ಮ ಕಥಾಗುಚ್ಛದ ಸದಸ್ಯರ ಸಂಖ್ಯೆ ಸುಮಾರು 68,000 ಜನ. ಹೀಗಾಗಿ ನಾನು ಕಥಾಗುಚ್ಛದಲ್ಲಿ ಏನಾದರೂ ನಾನು ಈ ವಿಷಯದ ಬಗ್ಗೆ ಪ್ರಕಟಣೆ ಕೊಟ್ಟರೆ 3 ದಿನ ವಾಚಿಸ್ಬೇಕಾಗಿತ್ತು ಕವನವನ್ನು ನಮ್ಮ ಸದಸ್ಯರು. ಹೀಗಾಗಿ ಕೆಲವರು ಇಲ್ಲೇ ಸುತ್ತಮುತ್ತಲು ಇರೋರಿಗೆ ಮಾತ್ರ ಕರೆ ಕೊಟ್ಟೆ. ಆ ಪ್ರಕಾರವಾಗಿ ನನ್ನ ಮಾತಿಗೆ ಒಂದು ಮನ್ನಣೆಯನ್ನು ಕೊಟ್ಟು ನಮ್ಮ ಸದಸ್ಯರುಗಳು ಹಾಜರಾಗಿದ್ದಾರೆ, ಕವನ ವಾಚಿಸಲು ತಯಾರಾಗಿದ್ದಾರೆ. ಗೀತಕ್ಕ ಅವರಿಗೆ ಈ ಜ್ಞಾನದೀಪ ಒಂದು ಸಂಸ್ಥೆಯ ವಾರ್ಷಿಕೋತ್ಸವಕ್ಕೆ ಮತ್ತು ರಾಜ್ಯೋತ್ಸವದ ಒಂದು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರೋದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈಗಾಗಲೇ ನಾನು 3 ವರ್ಷದ ಇದೇ ಮತ್ತೆ ಹೇಳಿದ್ದೆ, ಒಂದು ಕಥೆಯನ್ನು ಒಂದು ಉದಾಹರಣೆಯಾಗಿ ಕೊಟ್ಟು ಹೇಳಿದೆ, ನಿಮಗೆಲ್ಲ ನೆನಪಿರ್ಬೋದು. ಅತ್ತೆ ಮುನಿ ಮತ್ತು ಅನಸೂಯೆ ದಂಪತಿಗಳಿಗೆ ಮಕ್ಕಳಿರದಿದ್ದರಿಂದ ಅವರು ಮಕ್ಕಳಿಗಾಗಿ ಪರಿತಪಿಸ್ತಾ ಇದ್ರು. ಅವಾಗ ಅವಳು ದೊಡ್ಡ ಪತಿವ್ರತೆ, ಅನಸೂಯಾದೇವಿ ದೊಡ್ಡ ಪತಿವ್ರತೆ, ಅವಳ ಪಾತಿವ್ರತ್ಯವನ್ನ ಪರೀಕ್ಷಿಸಲಿಕ್ಕಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದು ಭವತಿ ಭಿಕ್ಷಾಂದೇವಿ ಅಂತ ಹೇಳಿದ್ರು. ಅವಾಗ ಆ ತಾಯಿ ಹೊರಗೆ ಬಂದು ಏನೇ ಆಹಾರವನ್ನು ಕೊಟ್ಟರು ಅವ್ರು ತಗೊಳ್ಳಿಲ್ಲ. ನಾವು ನಗ್ನರಾಗಿರ್ಬೇಕು, ಅವಾಗ ನೀನು ನಮಗೆ ಹಾಲನ್ನು ಕುಡಿಸ್ಬೇಕು ಅಂತ, ಆಹಾರವನ್ನು ಕೊಡಬೇಕು ಅಂತ ಅವ್ರು ಪ್ರಾರ್ಥನೆ ಮಾಡಿದ್ರು. ಅವಳು ದೊಡ್ಡ ಸಾಧ್ವಿ, ಅವಳಿಂದ ಆ ಕೆಲಸ ಆಗಲ್ಲ ಅಂತ ಅಂದಿಲ್ಲ. ಅವಳು ಆಕೆ ಏನ್ ಮಾಡಿದ್ರು, ಹಾಗೆ ನೀವು ಬರ್ರಿ ನಾನು ನಿಮ್ಗೆ ಆಹಾರ ಕೊಡ್ತೀನಿ ಅಂತ ಹೇಳಿದ್ರು. ತನ್ನ ಒಂದು ದಿವ್ಯ ದೃಷ್ಟಿಯಿಂದ ಋಷಿಪತ್ನಿ, ಅವಳು ಋಷಿಯ ಒಂದು ಸತಿ ಶಿರೋಮಣಿಯಾಗಿ ಅವಳು ಪಾತಿವೃತ್ಯವನ್ನ ಪಾಲಿಸ್ತಾ ಇದ್ರಿಂದ ಅವಳಿಗೂ ಕೂಡ ಆ ಒಂದು ಶಕ್ತಿ ಆವಾಹನೆ ಆಗೇ ಬಿಟ್ಟಿತ್ತು. ಹೀಗಾಗಿ ಅವಳು ತನ್ನ ಒಂದು ಶಕ್ತಿಯಿಂದ ಆ 3 ದೇವತೆಗಳನ್ನ ಪುಟ್ಟ ಕಂದಗಳನ್ನಾಗಿ ಮಾಡಿ ತನ್ನ ಎದೆಹಾಲನ್ನು ಮಕ್ಕಳಿಗೆ ಅಂತಂದಾಗ ನಾವು ಅನ್ನ ಸಾರು ಊಟ ಮಾಡಿಸ್ಲಿಕ್ಕೆ ಬರೋದಿಲ್ಲ. ಹೀಗಾಗಿ ಆಕೆ ತನ್ನ ಸ್ತನ್ಯಪಾನವನ್ನೇ ಮಾಡಿದ್ರು. ಆಗ ಆ ದೇವತೆಗಳು 3 ಜನ ಮೆಚ್ಚಿ ಅವಳಿಗೆ ನಾವು ನಿನ್ನ ಮಗನಾಗಿನೇ ಬರ್ತೇವೆ ಅಂತ ಹೇಳಿ ದತ್ತಾತ್ರೇಯ ಅನ್ನೋ ಒಂದು ರೂಪದೊಳಗ ಅನಸೂಯ ಮಕ್ಕಳಾಗಿ ಹುಟ್ಟಿದವರು. ಆದರೆ ನಮ್ಮ ಗೀತಕ್ಕ ಅವರಿಗೆ ಈ ಸಂಗೀತ, ಸಾಹಿತ್ಯ, ಧ್ಯಾನ, ಯೋಗ ಅನ್ನುವಂತಹ ಮಕ್ಕಳ ಮೂಲಕ 100 ಜನ ಮಕ್ಕಳನ್ನ ದೊರಕಿಸ್ಕೊಂಡು ಬಿಟ್ಟಿದ್ದಾರೆ ನಮ್ಮ ಗೀತಕ್ಕ. ಇದು ನಮಗೆ ಆದರ್ಶಪ್ರಾಯ. ಒಂದು ಹೆಣ್ಣು ಮೆಚ್ಚಿ ಏನಾದರೂ ಮಾಡಬಹುದು, ಏನಾದರೂ ಸಾಧಿಸಬಹುದು ಅನ್ನೋದಕ್ಕೆ ನಮ್ಮ ಗೀತಕ್ಕ ಅವರು ಒಂದು ಉತ್ತಮವಾದ ನಿದರ್ಶನ. ಅವರು ಕೈ ಚೆಲ್ಲಿ ಕುತ್ಕೊಳ್ಳಿಲ್ಲ. ಅವರು ನನಗೆ ಯಾಕೆ ಬೇಕು, ನಾನು ಒಬ್ಬಳೆ ಆರಾಮ ಇಟ್ಕೊಳ್ಳೋಣ ಅಂತ ಅಂದಿಲ್ಲ. ತಮ್ಮ ಒಂದು ಪತಿಯ ಒಂದು ಆಶಯದಂತೆ ಒಂದು ಮನೆಯನ್ನ ಸದುಪಯೋಗ ತಗೊಂಡ್ರು. ಅವರು ಅದನ್ನ ಸದ್ಬಳಕೆ ಮಾಡಿಕೊಂಡ್ರು. ಯೋಗ, ಸಾಹಿತ್ಯ, ಸಂಗೀತ, ಒಂದು ಮಹಿಳಾ ಮಂಡಳ ಪ್ರತಿಯೊಂದನ್ನು ಮಾಡಿಕೊಂಡು ಅವರು ಸದುಪಯೋಗ ತಗೊಂಡು ಇವತ್ತಿಗೆ ಬೆಂಗಳೂರಿನ ಒಂದು ಮುಖ್ಯವಾದ ಒಂದು ಜಾಗದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ಒಂದು ಮಹಿಳೆ ನಡೆಸ್ತಾ ಇದ್ದಾರೆ ಅಂದ್ರೆ ಇದು ಸಾಮಾನ್ಯವಾದ ವಿಷಯ ಅಲ್ಲ. ಇದರ ಹಿಂದೆ ನೂರಾರು ಕೈಗಳ ಒಂದು ಸಹಕಾರ ಇರುತ್ತೆ. ಆದ್ರೆ ಒಬ್ಬ ಹೆಣ್ಣು ಅದನ್ನ ಮುಂದೆ ತಂದಾಗ್ಲೇನೆ ಅವರೆಲ್ಲರೂ ಸಹಕಾರ ಸಿಗ್ತದೆ. ಗೀತಕ್ಕ ಅವರಿಗೆ ನನ್ನ ಪ್ರತಿಯೊಬ್ಬ ಮಹಿಳೆಯರಿಗೆ ಈ ಒಂದು ಶಕ್ತಿ ಜಾಗೃತ ಆಗ್ಬೇಕು. ಈಗ ನಾನು ಕೂಡ ಕವನ ವಾಚನವನ್ನ ಮಾಡಕ್ಕೆ ಬಯಸಿ ಬಂದಿದ್ದೀನಿ. ನನ್ನ ಕವನ ವಾಚನ ಭಾವಗಳ ಬಡಿವಾರ ಒಮ್ಮೊಮ್ಮೆ ಪುಟಿದೆದ್ದ ಮನಸ್ಸು ತಾಳ ತಪ್ಪಿ ನರ್ತಿಸುವಂತೆ ಮಗದೊಮ್ಮೆ ಮಾಗಿಯ ಚಳಿಗೆ ಕಂಬಳಿ ಹೊತ್ತು ಮಲಗುವಂತೆ
ಇನ್ನೊಮ್ಮೆ ಭಗೀರಥನ ಪ್ರಾರ್ಥನೆಗೆ ದುಮ್ಮಿಟ್ಟಿದ ಗಂಗೆಯಂತೆ ಮತ್ತೊಮ್ಮೆ ಅಮ್ಮನ ಮಡಿಲಲ್ಲಿ ಕುಸು ಅಳುವ ಕೂಸಿನಂತೆ. ಮೊದಲ ಮಳೆಯ ಮಣ್ಣ ವಾಸನೆಗೆ ಅರಳಿದ ಮನದಂತೆ ಸುರಿಯುವ ಮಳೆಯನ್ನೂ ಲೆಕ್ಕಿಸದೆ ಆಣೆಕಲ್ಲು ಹೆಕ್ಕುವಂತೆ. ಆ ಘಟದ ಗುಡುಗು ಮಿಂಚು ಸಿಡಿಲಿಗೆ ಹೆದರಿದ ಮಗುವಂತೆ ಮರ ಗಿಡಗಳು ಬೈದಾಡಿ ಮಳೆ ನೀರನ್ನು ಭೂಮಿಗೆ ಎರಚುವಂತೆ. ಕೈ ಬಳೆಗಳು ಗಿಲ್ಲೆನ್ನುವ ಶಬ್ದದಲ್ಲಿ ಇಂಪಾದ ನಾದ ಅವಿತಂತೆ ಕಾಲ್ಗೆಜ್ಜೆ ಘಲ್ಲೆಂದಾಗ ನಾಚಿದ ಗೆಜ್ಜೆಗಳು ಕಿವಿಯಲ್ಲಿ ಮುಲಿದಂತೆ. ಕೈಗೆ ಹಚ್ಚಿದ ಮದರಂಗಿಯ ಬಣ್ಣದಲ್ಲಿ ಪ್ರಿಯಕರನ ಮೊಗ ಕಂಡಂತೆ ಕಾಣದ ಅವಳಂದದ ಮೊಗವ ಕಳವಳದಿ ಅವ ಎಲ್ಲೆಲ್ಲೋ ಹುಡುಕಿದಂತೆ. ಕೆಚ್ಚಲನ್ನು ಮೃದುವಾಗಿ ಜಗ್ಗಿದಾಗ ಹಸುವೊಂದು ಹಾಲು ಸುರಿಸಿದಂತೆ ಕುದುರೆಗಳ ಕೆರೆಯುವಿಕೆಯ ಜೊತೆಗೆ ಕರಪುಟಗಳ ಶಬ್ದದಂತೆ ಕರುಗಳತ್ತ ಧಾವಿಸಿ ಬರುವ ಅಂಬಾ ಎಂಬ ಮಮತೆಯ ಕರೆಯಂತೆ ಮರಗೆ ಕಟ್ಟಿದ ಹರಕು ಸೀರೆಯ ಜೋಳಿಗೆಯಲ್ಲಿ ಮಗುವೊಂದು ಮುಗ್ಧವಾಗಿ ನಕ್ಕಂತೆ. ಪ್ರೇಮಿಗಳ ಎದೆ ಬಡಿತದ ಸದ್ದನು ಕದ್ದಾಲಿಸುವ ಕುಳಿರ್ಗಾಳಿಯಂತೆ ಮಕರಂದ ಹೀರಲು ಬಿರಿದ ಹೂಗಳ ಹುಡುಕಿ ಬರುವ ದುಂಬಿಯ ಝೇಕಾರದಂತೆ ಮಕ್ಕಳ ಕೈಲಿರುವ ತಿನಿಸು ಕದ್ದು ಹಲ್ಲು ಕಿರಿವ ಮರ್ಕಟದಂತೆ ತಾನು ನಡೆದದ್ದೇ ದಾರಿ ಎಂಬಂತೆ ಭಾರವಾದ ಹೆಜ್ಜೆ ಇಟ್ಟು ನಡೆವ ಘೇಳಿರುವ ಸಲಗದಂತೆ ಬಿಟ್ಟು ಕಟ್ಟುಬಿಡಿ ಭಾವಗಳ ಕಟ್ಟುಪಾಡುಗಳ ಗೋಡೆಯನ್ನುಡೆದು ಬಂಧನ ಮುಕ್ತವಾಗಿಸಿ. ಬಿಚ್ಚಿ ಬಿಟ್ಟು ಬಿಡಿ ಭಾವಗಳ ಕಟ್ಟುಪಾಡುಗಳ ಗೋಡೆಯನ್ನುಡೆದು ಬಂಧನ ಮುಕ್ತವಾಗಿಸಿ. ಹಾರಲು ಬಿಟ್ಟು ಬಿಡಿ ಗಾಳಿಪಟದಂತೆ ಬಲವಂತವಾಗಿ ಕಟ್ಟಿದ ಸೂತ್ರದ ದಾರ ಕತ್ತರಿಸಿ. ಕುಣಿಯಲು ಬಿಟ್ಟು ಬಿಡಿ ಮನವೆಂಬ ಮುಗ್ಧ ಮಗುವನ್ನು ಕುಣಿಯಲು ಬಿಟ್ಟು ಬಿಡಿ ಮನವೆಂಬ ಮುಗ್ಧ ಮಗುವನ್ನು ಎಲ್ಲೆಡೆ ಹರಡಲಿ ಗೆಜ್ಜೆ ಸತ್ತು. ನುಡಿಸಲು ಬಿಟ್ಟು ಬಿಡಿ ರಾಧೆಗಾಗಿ ಕೃಷ್ಣ ತನ್ನ ವೇಣುವನ್ನು ಮುಂದೆಂದೂ ಆಲಿಸಲು ಆಕೆ ಆ ಕೊಳದ ಸಭ. ಧನ್ಯವಾದ. ಅಂತರ್ಜಾಲದ ಮೂಲಕ 65,000ಕ್ಕಿಂತ ಹೆಚ್ಚು ಬಳಗವನ್ನು ಹೊಂದಿರುವ ಹಾಗೂ ಕನ್ನಡ ಕಥಾಗುಚ್ಛವನ್ನ ಎಲ್ಲ ಒಂದು ಸಾಹಿತ್ಯ ಬಳಗವನ್ನ ಅಲ್ಲಿ ಸೇರಿಸುವಂತಹ ಮೂಲಕ ಅವರು ದೊಡ್ಡ ಒಂದು ಸಾಹಿತ್ಯ ಬಳಗವನ್ನೇ ಅಲ್ಲಿ ಸೃಷ್ಟಿಸಿದ್ದಾರೆ. ಇವರಿಗೆ ಕವಿತೆಯನ್ನು ವಾಚನ ಮಾಡಿದಂತಹ ಲತಾ ಜೋಶಿ ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳು. ಈಗ ಕವಿತಾ ಮುಚ್ಚಂಡಿ ಮೇಡಮ್ ಅವರು ಕವನ ವಾಚನ ಮಾಡಲಿದ್ದಾರೆ. ಮೇಡಮ್ ವೇದಿಕೆಗೆ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾವು ವಕೀಲರು ಏಕದಮ್ ಅನಿರೀಕ್ಷಿತವಾಗಿ ಕರೆದ್ರೆ ಪ್ರಿಪ್ರೇಷನ್ ಮೇಲೆ ಮಾತಾಡೋಕ್ಕೆ ಬರೋಲ್ಲ, ಆದರೂ ಮಾತಾಡೋಕ್ಕೆ ಟ್ರೈ ಮಾಡ್ತೀವಿ. ಮೊದಲಿಗೆ ಗೀತಾ ಶ್ರೀಪಾದ ಸ್ವಾಮಿಯವರಿಗೆ ಅನಂತ ಧನ್ಯವಾದಗಳು. ನನಗೆ ಮನ್ನಣೆ ಇಟ್ಟು ವೇದಿಕೆ ಮೇಲೆ ಕರೆಸಿದ್ದಾರೆ. ಅವರ ಬಗ್ಗೆ ಇರುವ ಪ್ರೀತಿ ಅಭಿಮಾನ ಎಲ್ಲ ನೋಡಿದೆ, ಬಹಳ ಖುಷಿ ಆಯಿತು. ಒಬ್ಬ ಮಹಿಳೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಗೀತಾ ಶ್ರೀಪಾದ ಸ್ವಾಮಿ ಅವರು ಒಂದು ಉದಾಹರಣೆ. ನನಗೆ ಹೋದ ವರ್ಷ ಅವರು ಚಾಮರಾಜನಗರದಲ್ಲಿ ಸಿಕ್ಕಿದ್ರು, ಆವಾಗಿಂದ ಪರಿಚಯ ನನಗೆ. ಮತ್ತು ಇನ್ನೊಬ್ಬ ಮಹಿಳೆಯರು ಅಂದರೆ ನಮ್ಮ ಲತಾ ಮತ್ತು ಸುಮಾ, ಅವರು ಕೂಡ ಮಹಿಳೆಯರು ಏನು ಬೇಕಾದರೂ ಸಾಧಿಸ್ಬೋದು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ. 6 ವರ್ಷಗಳಿಂದ ಸತತವಾಗಿ ಯಶಸ್ವಿಯಾಗಿ 12 ಜನ ನಿರ್ವಾಹಕಿಯರೊಂದಿಗೆ ಇವರು ಕಥಾಗುಚ್ಛವನ್ನು ನಡೆಸುತ್ತಿದ್ದಾರೆ ಅಂದರೆ ಇದು ಬಹಳ ಹೆಮ್ಮೆಯ ವಿಷಯ. ಒಂದು ಚಪ್ಪಾಳೆ ಬರಲಿ. ನಾನು ಕೂಡ ಕಥಾಗುಚ್ಛದ ಒಂದು ಸದಸ್ಯೆ. ನನ್ನ ಗೆಳತಿ ಮತ್ತು ಹಿರಿಯ ಕಲಾವಿದೆ ಶ್ರೀಮತಿ ವಿದ್ಯಾಮೂರ್ತಿ ಅವ್ರನ್ನ ನೋಡಿ ಬಹಳ ಖುಷಿ ಆಯಿತು ಇವತ್ತು. ಮಲ್ಲಾರೆಡ್ಡಿ ಸರ್ ಮತ್ತೆ ರಾಜಶೇಖರ್ ಸರ್ ಅವ್ರಿಗೂ ನಮಸ್ಕಾರ. ಈಗ
ನನ್ನ ಒಂದು ಸ್ವರಚಿತ ಕವನದ ಶೀರ್ಷಿಕೆ ಸಮಯ. ಸಮಯ ಯಾರಿಗೂ ಕಾಯುವುದಿಲ್ಲ, ಆದರೆ ಅದು ಬಂದಾಗ ಕೆಲವು ಸಲ ದುಃಖವೂ ಆಗುವುದು, ಕೆಲವು ಸಲ ಸಂತೋಷಕ್ಕೂ ಆಗುವುದು. ಅದ್ರ ಬಗ್ಗೆ ಒಂದು ನನ್ನ ಕವನ. ಹುಟ್ಟು 9 ತಿಂಗಳು ಹೊತ್ತಳಿಗಳು, ಗಾಬರಿ ಆತಂಕವು ಮನದಲ್ಲಿ. ಪ್ರಸವದ ದಿನವದು ಬೆಳದಿಹಳು, ತಾಳ್ಮೆಯಿಂದ ಅತಿ ನೋವಿನದು. ಕರುಣ ಕುಡಿಯ ಮುಖವ ಕಂಡಳು, ನೋವನ್ನೆಲ್ಲ ಮರೆತಳು ಕ್ಷಣಾರ್ಧದಲ್ಲಿ. ಹುಟ್ಟಿನಲ್ಲಿ ಸಂತಸವ ಕಂಡಿತು ಸಮಯ. ಹುಟ್ಟಿನಲ್ಲಿ ಸಂತಸವ ಕಂಡಿತು ಸಮಯ. ಬಾಲ್ಯ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡಲು, ಎಲ್ಲರ ಕಣ್ಮಣಿಯಾದೆ ನೀನು. ಅಂಬೆಗಾಲಿಟ್ಟು ಎತ್ತು ಬಿದ್ದು ಅಳಲು, ಓಡಿ ಬಂದು ತಪ್ಪುವಳು ಅಮ್ಮನು. ನಿನ್ನ ತೊದಲ ನುಡಿಯ ಕೇಳಲು, ನಕ್ಕು ನಲಿವರು ಅಜ್ಜ ಅಜ್ಜಿ ಅಪ್ಪನು. ಮುಕ್ತ ಬಾಲ್ಯದಲ್ಲಿ ಕಳೆಯಿತು ಸಮಯ. ಯೌವನ ಆಟ ಪಾಠ ಓದು ಬರಹದಲ್ಲಿ ದಿನಗಳವು ಅದೆಷ್ಟು ಚಂದ. ಪಾಠಿ ಪುಸ್ತಕಗಳ ಪ್ರಪಂಚದಲ್ಲಿ ಗೆಳೆಯರ ಒಡನಾಟವೇ ಆನಂದ. ಸಹಪಾಠಿಯ ಕುಡಿ ನೋಟದಲ್ಲಿ ಸ್ವಪ್ನ ಲೋಕದ ಆಹ್ಲಾದ. ಯೌವನದ ಹಿಗ್ಗಿನಲ್ಲಿ ಸಾಗಿತು ಸಮಯ. ಸಂಸಾರ ದಿನಗಳವು ಸಾಗುತ್ತಿರಲು, ಮದುವೆಯ ಸಡಗರದ ಸಿಹಿ ಊಟ. ದಾಂಪತ್ಯದ ಸುಖವ ಸವಿಯುತ್ತಿರಲು, ಮಡದಿ ಮಕ್ಕಳ ಒಡನಾಟ. ಸಂಸಾರದ ನೊಗ ಹೊತ್ತಿರಲು, ಜವಾಬ್ದಾರಿಗಳ ನಿತ್ಯದ ಓಟ. ಗಾಂಭೀರ್ಯದ ಬದುಕಿನಲ್ಲಿ ಸಾಗಿತು ಸಮಯ. ಗಾಂಭೀರ್ಯದ ಬದುಕಿನಲ್ಲಿ ಸಾಗಿತು ಸಮಯ. ಇಳಿ ವಯಸ್ಸು ವರುಷಗಳು ಕಳೆಯುತ್ತಿರಲು, ಮೂಡುವುದು ಗತ್ತು ಜೋರು. ದುಡಿದು ಬಳಲಿ ತಣಿದಿರಲು, ಆರೋಗ್ಯದ ಏರುಪೇರು. ವಿಶ್ರಾಂತಿಯ ಬಯಸುತ್ತಿರಲು, ಮನಸ್ಸಿಗೆ ಬೇಕೊಂದು ನೆಮ್ಮದಿಯ ಸೂರು. ಆಧ್ಯಾತ್ಮದ ಒಲವಿನ ಕಡೆಗೆ ಹೊರಡುವುದು ಸಮಯ. ಆಧ್ಯಾತ್ಮದ ಒಲವಿನ ಕಡೆಗೆ ಹೊರಡುವುದು ಸಮಯ. ಆತ್ಮಾವಲೋಕನ ಜನನ ಮರಣವಿದು ನಿಶ್ಚಿತ, ನಡುವೆ ನಡೆಸಬೇಕಿದೆ ಜೀವನ. ಇಲ್ಲ ಸಲ್ಲದ ಚಿಂತಿಸುತ್ತಾ ಏಕೆ ನರಳಬೇಕು ಮಾನವ. ಬದುಕಿದು ಬಲು ಸಂಕ್ಷಿಪ್ತ, ಮೀರಲಾದೀತೆ ಅವನ ನಿಯಮ. ವ್ಯರ್ಥವಾಗಬಾರದು ಸಮಯ. ವ್ಯರ್ಥವಾಗಬಾರದು ಸಮಯ. ದುಃಖ ಬಂದಾಗ ಹಿಗ್ಗದೆ, ಸುಖ ಬಂದಾಗ ಹಿಗ್ಗದೆ, ದುಃಖವಾದಾಗ ಕುಗ್ಗದೆ, ಸಾರ್ಥಕ ಬದುಕನ್ನು ನಡೆಸುವುದೇ ಧರ್ಮ. ಹೇಗೆಂದರೆ ಆ ಭಗವಂತನ ದಿವ್ಯ ವಾಣಿಯಲ್ಲೇ ಹೇಳಿರುವುದಲ್ಲವೇ, ಈ ಸಮಯವು ಕಳೆದು ಹೋಗುವುದೆಂದು, ಈ ಸಮಯವು ಕಳೆದು ಹೋಗುವುದೆಂದು. ನಮಸ್ಕಾರ. ನನಗೆ ಅವಕಾಶ ನೀಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ. ಧನ್ಯವಾದ ಕವಿತಾ ಮೇಡಮ್. ಮುಂದೆ ಕವನವಾಚನ ಮಾಡುವಂತವರು ವಸುಧಾ ಪ್ರಭು, ಶ್ರೀಮತಿ ಕಮಲಾಕ್ಷಿ ಸಿಆರ್, ಮಂಗಳ ಎಂ ನಾಡಿಗ್ ಅವರು. ಇದೀಗ ಕವನವಾಚನ ಮಾಡಲಿದ್ದಾರೆ ಶ್ರೀಮತಿ ವಸುಧಾ ಪ್ರಭು. ಇದಾದ ನಂತರ ಕಮಲಾಕ್ಷಿ ಸಿಆರ್. ಇದು ಹೋಗಿದೆ ಇಲ್ಲ, ನಾನು ಎಲ್ಲರಿಗೂ ನಮಸ್ಕಾರಗಳು. ದಯವಿಟ್ಟು ಕವನವನ್ನು ಕೇಳಿ. ಕವನದ ಶೀರ್ಷಿಕೆ ಅಮ್ಮ. ಕವನದ ಶೀರ್ಷಿಕೆ ಅಮ್ಮ. ನವಮಾಸ ನವದಿನ ಹೊತ್ತು ಹೆತ್ತು ನೀಡುವಳು ಜನ್ಮ, ಪ್ರೀತಿಯಿಂದ ಕೈಗೆತ್ತಿ ಮುದ್ದಿಸಿ ಹರಸುವಳು ಅಮ್ಮ. ನವಮಾಸ ನವದಿನ ಹೊತ್ತು ಹೆತ್ತು ನೀಡುವಳು ಜನ್ಮ, ಪ್ರೀತಿಯಿಂದ ಕೈಗೆತ್ತಿ ಮುದ್ದಿಸಿ ಹರಸುವಳು ಅಮ್ಮ. ಹಾಗೆಯೇ ನಮ್ಮೆಲ್ಲರ ಪ್ರೀತಿಯ ಮೊದಲನೇ ಗುರು, ಜೀವನ ಎಂಬ ಪಾಠಶಾಲೆಯ ಅಲ್ಲಿಂದಲೇ ಶುರು. ಕಲಿಸುವಳು ಮೊದಲು ಮಾತನ್ನ, ಅಮ್ಮ ಎನ್ನುವ 2 ಅಕ್ಷರವನ್ನ. ಬಿದ್ದರೆ ನಮ್ಮನ್ನು ಎತ್ತಿ ಎದೆಗೆ ಆನಿಸುವಳು, ಲೊಟಲೊಟ ಮುತ್ತನ್ನು ಗಲ್ಲಕ್ಕೆ ಕೊಡುವಳು. ಬಿದ್ದರೆ ನಮ್ಮನ್ನು ಎತ್ತಿ ಎದೆಗೆ ಆನಿಸುವಳು, ಲೊಟಲೊಟ ಮುತ್ತನ್ನು ಗಲ್ಲಕ್ಕೆ ಕೊಡುವಳು. ದೃಷ್ಟಿ ತಾಗದಿರಲು ಇಡುವಳು ಹೊಟ್ಟನ್ನು, ಹಸಿದರೆ ತಿನ್ನಿಸುವಳು ಕೈ ತುತ್ತನ್ನು. ಬಿದ್ದರೆ ಎತ್ತಿ ಗಾಯಕ್ಕೆ ಹಚ್ಚುವಳು ಮತ್ತು ಜೊತೆಗೆ ಅಪ್ಪಿ ಮಾಡುವಳು ಮುದ್ದು.
ಊರವರು ಕರೆದರು ನನ್ನ ಕೋಣ, ಊರವರು ಕರೆದರು ನನ್ನ ಕೋಣ, ಆಕೆಯ ದೃಷ್ಟಿಯಲ್ಲಿ ಮಾತ್ರ ನಾನೇ ಜಾಣ. ಆಕೆಯ ಪ್ರತಿ ಏಟಿನಲ್ಲಿ ತುಂಬುವುದು ಪ್ರೀತಿ, ಆಕೆಯ ಆಸರೆಯಲ್ಲಿ ಇಲ್ಲ ಯಾವುದೇ ಭೀತಿ, ಆಕೆಯ ಆಸರೆಯಲ್ಲಿ ಇಲ್ಲ ಯಾವುದೇ ಭೀತಿ. ಆದರೆ ನಾನು ಎಷ್ಟೊಂದು ಸ್ವಾರ್ಥಿ, ಅರಿಯದೇ ಹೋದೆ ಅವಳ ನಿಸ್ವಾರ್ಥ ಪ್ರೀತಿ. ಅವಳಿರುವ ತನಕ ನನಗೂ ತಿಳಿಯಲಿಲ್ಲ ಅದರ ಬೆಲೆ, ಅವಳಿರುವ ತನಕ ನನಗೂ ತಿಳಿದಿರಲಿಲ್ಲ ಅದರ ಬೆಲೆ. ಅವಳ ಮಹತ್ವ ಅರಿವಾದುದೇ ಅವಳು ಹೋದ ಮೇಲೆ, ಅವಳ ಮಹತ್ವ ಅರಿವಾದುದೇ ಅವಳು ಹೋದ ಮೇಲೆ. ಈಗ ಆಗುತ್ತಿದೆ ಪಶ್ಚಾತ್ತಾಪ, ನನ್ನನ್ನು ಕ್ಷಮಿಸು ಅಮ್ಮ ಅನ್ನಲು ಅಮ್ಮನೇ ಇಲ್ಲ. ಅಮ್ಮ ಹಣ ಕೊಟ್ಟು ಪಡೆಯುವ ವಸ್ತು ಅಲ್ಲವೇ ಅಲ್ಲ. ಕೇಳುಗರೆ ಒಂದು ವಿನಂತಿ, ಅಮ್ಮನಿದ್ದರೆ ನಿಮಗೂ ಮಾಡಿ ಧಾರಾಳವಾಗಿ ಪ್ರೀತಿ, ಅಮ್ಮನಿದ್ದರೆ ನಿಮಗೂ ಮಾಡಿ ಧಾರಾಳವಾಗಿ ಪ್ರೀತಿ. 10 ದೇವರಿಗಿಂತ ಹೆತ್ತವರ ಪೂಜಿಸಿ, 10 ದೇವರಿಗಿಂತ ಹೆತ್ತವರ ಪೂಜಿಸಿ ಎಂಬ ಗಾದೆಯನ್ನು ನಿಜ ಮಾಡಿ ತೋರಿಸಿ, ಎಂಬ ಗಾದೆಯನ್ನು ನಿಜ ಮಾಡಿ ತೋರಿಸಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಅಮ್ಮ ಅಂತಂದ್ರೆ ಏನು ಅಂತ ವಿಸ್ತಾರವಾಗಿ ಕವಿತೆಯ ಮೂಲಕ ಹೇಳಿದರೆ, ಈಗ ಮುಂದೆ ಕಮಲಾಕ್ಷಿ ಶ್ರೀಮತಿ ಕಮಲಾಕ್ಷಿ ಸಿ ಅವರು ವೇದಿಕೆಗೆ ಬರಬೇಕಾಗಿರುತ್ತೆ. ಸರ್ ಚಪ್ಪಾಳೆ ಕಲಿತು ಎಲ್ಲರೂ ಪ್ರೋತ್ಸಾಹ ಕೊಡಿ. ಇದು ಕೂಡ ಯೋಗದ ಒಂದು ಭಾಗ. ಎಲ್ಲರಿಗೂ ನಮಸ್ಕಾರ. ಜ್ಞಾನ ದೀಪದ ಮೂಲಕ ಸತ್ಕಾರ್ಯಗಳನ್ನು ನಡೆಸುತ್ತಿರುವಂತಹ ಶ್ರೀಮತಿ ಗೀತಾ ಶ್ರೀಪಾಸ್ವಾಮಿಯವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಅಂದರೆ ಇಂದು ವಾರ್ಷಿಕೋತ್ಸವ ಮತ್ತು ರಾಜ್ಯೋತ್ಸವದ ಮೂಲಕ ನಮ್ಮ ಕನ್ನಡ ಕಥಾವೃತ್ತದ ಸದಸ್ಯರಿಗೆ ಕವನ ವಾಚನದ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನಿಮಗೆ ಅದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಮತ್ತೆ ನಮ್ಮ ಲತಾ ಜೋಶಿ ಮೇಡಮ್ ಕೂಡ ನಮ್ಮೆಲ್ಲರನ್ನ ಒಟ್ಟಿಗೆ ಕರೆತಂದಿದ್ದಾರೆ. ಅವರು ಮೊದಲಿಗೆ ಅರ್ಪಿಸುತ್ತಾ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಕೂಡ. ಅಂದ್ರೆ ನಾನು ಕನ್ನಡದ ಬಗ್ಗೆನೇ ಒಂದು ಕವನವನ್ನ ನಿಮ್ಮ ಮುಂದೆ ವಾಚನ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕವನದ ಶೀರ್ಷಿಕೆ ಕನ್ನಡ ಕನ್ನಡ ಕನ್ನಡವೆನ್ನದು. ಅಮ್ಮನಿದ್ದ ಹಾಲು ಕುಡಿದು ಅಪ್ಪನ ಕೈ ಹಿಡಿದು ನಡೆದು, ಅಮ್ಮನಿದ್ದ ಹಾಲು ಕುಡಿದು ಅಪ್ಪನ ಕೈ ಹಿಡಿದು ನಡೆದು ಮೊದಲು ನುಡಿದ ಮಾತಿದು ಕನ್ನಡ ಕನ್ನಡ ಕನ್ನಡವೆನ್ನದು. ಅಮ್ಮ ಎಂದು ಮೊದಲು ಕರೆದು ಅಪ್ಪನನ್ನು ಕೈ ಹಿಡಿದು ಕೂಗಿ ಕರೆದು ಬೆಳೆದು ತಪ್ಪು ಹೆಜ್ಜೆ ಇಡದಂತೆ ನಡೆಸಿದ ಕನ್ನಡ ಕನ್ನಡ ಕನ್ನಡವೆನ್ನದು. ಗೆಳೆಯರೊಡನೆ ಆಡುತ್ತ ನಲಿದು ಅಳುವ ನಗುವ ಅರಿವು ಬೆಳೆಸಿದ್ದು, ಆಟದೊಡನೆ ಪಾಠವ ಬೆಳೆಸಿದ್ದು ಕನ್ನಡ ಕನ್ನಡ ನನ್ನದು ಕನ್ನಡ. ಆ ಎಂದು ಅಕ್ಷರಗಳ ತಿಳಿಸಿದ್ದು, 1 2 ಎಣಿಕೆಗಳ ಕಲಿಸಿದ್ದು, ಓದು ಬರಹಗಳಿಗೆ ಅಂಕುರ ಹಾಕಿದ್ದು ಕನ್ನಡ ಕನ್ನಡ ಈ ಕನ್ನಡ ನನ್ನದು. ಹಾಲು ಜೇನು ಬೆರೆತ ಸವಿಯ ನುಡಿಯುವುದು, ಶ್ರೀಗಂಧ ಕಂಪಿನ ಸುಳಿ ಗಾಳಿಯು, ಸರ ಸರ ಓದಲು ಬರೆಯಲು ಹಿತವು ಕನ್ನಡ ಕನ್ನಡ ಇದು ನನ್ನ ಕನ್ನಡ. ಸನಾತನ ಭಾಷೆ ಹಿರಿಮೆ ಗಳಿಸಿ ಸಿರಿವಂತ ಸಂಸ್ಕೃತಿಯ ತವರಿ, ಹಳೆಯ ಬೇರಲ್ಲಿ ಹೊಸ ಚಿಗುರಿದೆ ಕನ್ನಡ ಕನ್ನಡ ಇದು ನನ್ನ ನಿತ್ಯ ನೂತನ ಕನ್ನಡ. ಅಮ್ಮನಿದ್ದ ಹಾಲು ಕುಡಿದು ಅಪ್ಪನ ಕೈ ಹಿಡಿದು ನಡೆದು ಮೊದಲು ನುಡಿದ ಮಾತಿದು ಕನ್ನಡ 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 ನನ್ನದು. ಅವಕಾಶ ನೀಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ.
ಧನ್ಯವಾದ.